ಕ್ಯಾಪ್ಕಟ್ನ ಲ್ಯಾಪ್ಟಾಪಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು, ಅದು ವಿಂಡೋಸ್ಗೆ ಹೇಗೆ ಡೌನ್ಲೋಡ್ ಆಗುತ್ತೆ ಅಂತೇಳಿ. ಸೊ ಬನ್ನಿ ನೋಡೋಣ. ಇಲ್ಲಿ ನೋಡಿ, ಸರ್ಚಲ್ಲಿ ಹೋಗಿ ಸೆಟ್ಟಿಂಗ್ಸ್ ಅಂತ ಸರ್ಚ್ ಮಾಡಿ. ಸೊ ಸೆಟ್ಟಿಂಗ್ಸ್ ಬರುತ್ತೆ. ಸೆಟ್ಟಿಂಗ್ಸ್ ಮೇಲೆ ಹೋಗ್ಬಿಟ್ಟು ರೀಜನಲ್ ಅಂತ ನೋಡಿ. ರೀಜನಲ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಸೊ ರೀಜನಲ್ ಸೆಟ್ಟಿಂಗ್ ಅಂತೇಳಿ ಕೊಡಿ. ಆಮೇಲೆ ಆ್ಯಡ್ ಲ್ಯಾಂಗ್ವೇಜ್ ಅಂತ ಇರುತ್ತಲ್ಲ, ಅಲ್ಲಿ ಹೋಗಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿ. ಸೊ ಏನಂತ ಇರುತ್ತೆ, ಸೊ ಇಂಗ್ಲೀಷು ಯುನೈಟೆಡ್ ಸ್ಟೇಟ್ ಅಂತ ಚೇಂಜ್ ಮಾಡಿ. ಆಮೇಲೆ ಕಂಟ್ರಿ ಬಂದು ಯುನೈಟೆಡ್ ಸ್ಟೇಟ್ ಅಂತ ಕೊಡಿ. ಯುನೈಟೆಡ್ ಸ್ಟೇಟ್ US ಅಂತ ಕೊಡಿ. ಸೊ ಇದೆರಡು ಚೇಂಜ್ ಮಾಡಿದ್ಮೇಲೆ ಸೊ ಡೈರೆಕ್ಟ್ ಇಲ್ಲಿ ಹೋಗ್ತೀರಾ. ಸೊ ಮೈಕ್ರೋಸಾಫ್ಟ್ ಸ್ಟೋರಿಗೆ ಹೋಗಿ. ಸ್ಟೋರಲ್ಲಿ ಹೋಗ್ಬಿಟ್ಟು ಇಲ್ಲಿ ಕ್ಯಾಪ್ಕಟ್ ಅಂತ ಸರ್ಚ್ ಮಾಡಿ. ಸೊ ನೋಡಿ, ಕ್ಯಾಪ್ಕಟ್ ಆಮೇಲೆ ನಿಮಗೆ ತೋರಿಸುತ್ತೆ. ಎರಡು ಚೇಂಜ್ ಮಾಡಿದ್ಮೇಲೆ ಸೊ ಡೈರೆಕ್ಟ್ ಇಲ್ಲಿ ಹೋಗ್ತೀರಾ. ಸೊ ಮೈಕ್ರೋಸಾಫ್ಟ್ ಸ್ಟೋರಿಗೆ ಹೋಗಿ. ಸ್ಟೋರಲ್ಲಿ ಹೋಗ್ಬಿಟ್ಟು ಇಲ್ಲಿ ಕ್ಯಾಪ್ಕಟ್ ಅಂತ ಸರ್ಚ್ ಮಾಡಿ. ಸೊ ನೋಡಿ, ಕ್ಯಾಪ್ಕಟ್ ಆಮೇಲೆ ನಿಮಗೆ ತೋರಿಸುತ್ತೆ. ಸೊ ನೀವು ಇಂಡಿಯಾ ಅಂತ ಟೈಪ್ ಮಾಡಿದಾಗ ತೋರಿಸಲ್ಲ ನಿಮಗೆ. ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಕ್ಯಾಪ್ಕಟ್ಟು. ಸೊ ಇಷ್ಟೇ ಈಸಿ ಪ್ರೊಸೀಜರ್. ಇಲ್ಲಿ ಇನ್ಸ್ಟಾಲ್ ಅಂತ ಬರುತ್ತೆ. ಇನ್ಸ್ಟಾಲ್ ಅಂತ ಕೊಟ್ಟರೆ ಮುಗೀತು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಆಮೇಲೆ ಇನ್ಸ್ಟಾಲ್ ಅಂತ ಕೊಟ್ಟರೆ ಮುಗೀತು, ಆರಾಮಾಗಿ ಇನ್ಸ್ಟಾಲ್ ಆಗುತ್ತೆ ಅಷ್ಟೇ. ಇನ್ನು ಏನು ಎಕ್ಸ್ಟ್ರಾ ಏನು ಪ್ರೊಸೀಜರ್ ಇಲ್ಲ. ನೀವೇನಾದರೂ ಬೇಕಂದರೆ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಮತ್ತೆ ಸೇಮ್ ರೀಜನಲ್ ಸೆಟ್ಟಿಂಗ್ಸ್ ಹೋಗಿ ನೀವು ಬೇಕಂದರೆ ಅಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಬೋದು. ಲ್ಯಾಂಗ್ವೇಜಸ್ ಆಸ್ ಯೂಶುವಲ್ UK ಅಂತಿದೆ, US ಅಂತಿದೆಯಲ್ಲ, ಸೊ ಯುನೈಟೆಡ್ ಸ್ಟೇಟ್ ಅದನ್ನೇ ಚೇಂಜ್ ಮಾಡ್ಕೊಂಬಿಡಿ ಅಷ್ಟೇ, ಇನ್ನೇನಿಲ್ಲ. ಇಟ್ಸ್ ವೆರಿ ಸಿಂಪಲ್. ಏನು ತುಂಬ ಪ್ರೊಸೀಜರ್ ಏನಿಲ್ಲ. ಥ್ಯಾಂಕ್ ಯು. ಸೊ ಇದೇ ಥರದ ಯೂಸ್ಫುಲ್ ಕಂಟೆಂಟ್ಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಹೋಗಿ ಫಾಲೋ ಮಾಡ್ಕೊಳ್ಳಿ.